ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ಬಂದು ತುಂಬ ಸ್ಪೆಷಲ್ ಆಗಿರುತ್ತೆ ನನಗೆ ಮತ್ತು ನನ್ನ ಫ್ಯಾಮಿಲಿಗೆ. ಬಿಕಾಸ್ ನನ್ನ ತಂದೆಯ ನಿವೃತ್ತಿಯ ದಿನಾನ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಎಲ್ಲರೂ ಬಂದು ಅವ್ರಿಗೆ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಂದೆ ಒಂದು ಲೈಟಾಗಿ ಚೊಕ್ಕದಾಗಿ ಒಂದು ಲೆಟ್ರ್ ಬರೆದಿದ್ದೀನಿ. ಅದನ್ನು ಕೇಳ್ತಾ ಯಾರ್ಯಾರೆಲ್ಲ ಬಂದಿದ್ದರು, ಏನೇನೆಲ್ಲ ಮಾಡಿದರು, ಯಾವ ಥರ ಸನ್ಮಾನ ಮಾಡಿದರು, ಆ್ಯಂಡ್ ಲಾಸ್ಟಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿ. ಕೆಲವೊಂದು ನಾನು ಆಡಿಯೋ ಹಾಕ್ತಾಯಿದ್ದೆ, ಬಟ್ ಹಿಂದೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ವಿ ಕಾಂಟ್ ಅಪ್ಲೋಡ್ ಡೈರೆಕ್ಟ್ಲಿ. ಸೊ ರೀಸನ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಎಂಜಾಯ್ ಮಾಡಿ. ನಾನು ಸಣ್ಣದಾಗಿ ಒಂದು ಲೆಟರ್ ಬರೆದಿದ್ದೀನಿ. ಗೋ ಆ್ಯಂಡ್ ಎಂಜಾಯ್ ದ ವಿಡಿಯೋ. ಆ್ಯಂಡ್ ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ಸಾರಿ ಅಡ್ವಾನ್ಸಾಗೆ ಕೇಳ್ತೀನಿ. ಇವತ್ತು ನಾನು ಹೇಳೋದು ಸಾಮಾನ್ಯ ಮಾತಲ್ಲ. ಇಂದು ಒಬ್ಬ ಮಗಳು ಹೃದಯದ ಧ್ವನಿಯಿಂದ ಮಾತಾಡ್ತಾ ಇರೋದು, ಒಬ್ಬ ತಂದೆಯ ಬದುಕಿನ ದೊಡ್ಡ ಸಾಧನೆಯ ಬಗ್ಗೆ, ಒಬ್ಬ ಮಗಳು ಅವರ ಕರ್ಮ, ಪ್ರಾಮಾಣಿಕತೆ, ಹೊಣೆಗಾರಿಕೆ ಮತ್ತು ಪ್ರೀತಿಯ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ. ಇವತ್ತು ನನ್ನ ಅಪ್ಪ ನಿವೃತ್ತಿ ದಿನ. ಕಾಲೇಜಿಗೆ ಹೋಗುವ ಮಕ್ಕಳಿಗೆ ರಜಾ ಬಂದ ಹಾಗೆ, ಶಾಲೆ ಮುಗಿದ ಮೇಲೆ ವಿದ್ಯಾರ್ಥಿಗಳಿಗೆ ಹಳೆ ನೆನಪುಗಳು ಉಳಿದ ಹಾಗೆ, ಇಂದು ನನ್ನ ಅಪ್ಪನಿಗೆ ಜೀವನದ ದೊಡ್ಡ ಪ್ರಯಾಣದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗ್ತಿದೆ. ಬಹಳ ಜನರಿಗೆ ನಿವೃತ್ತಿ ಅಂದರೆ ಕೆಲಸ ಮುಗ್ದಂತೆ ಕಾಣ್ಬೋದು, ಆದರೆ ನನಗೆ ನಿವೃತ್ತಿ ಅಂದರೆ ಒಂದು ಜೀವನದ ಸಾರ್ಥಕತೆ. ವರ್ಷಗಳ ಹಿಂದೆ ಅಪ್ಪ ಮೊದಲ ದಿನ ಕೆಲಸಕ್ಕೆ ಹೋದಾಗ ಅವರಿಗೆ 2 ಭಯ ಇದ್ದದ್ದು: ಮನೆಯ ಜವಾಬ್ದಾರಿ ಮತ್ತು ಸಮಾಜಕ್ಕೆ ಗೌರವ. ಹಣಕ್ಕಿಂತ ಮೌಲ್ಯ ದೊಡ್ಡದು ಎಂದು ಅವರು ಅಂದ್ಕೊಂಡವರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ 100 ಪ್ರಕರಣಗಳನ್ನು ಫೇಸ್ ಮಾಡಿದ್ದೀರಾ. ಅಪರಾಧ, ಕಳ್ತನ, ಜಗಳ, ಕಾನೂನು ಜವಾಬ್ದಾರಿಯಿಂದ ಎಲ್ಲ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದೀರಾ. ಅದು ಶಾಂತ ರೀತಿಯಿಂದ, ಸತ್ಯ, ನಿಷ್ಠೆ ಮತ್ತು ಧೈರ್ಯಶಾಲಿಯಿಂದ ನೀವೆಲ್ಲ ಕೆಲಸ ಕಾರ್ಯನ ನಿರ್ವಹಿಸಿದ್ದೀರಾ. ಕೆಲವರ ಕಣ್ಣೀರನ್ನು ಒರೆಸಿದ್ದೀರಾ, ಕೆಲವರ ಪ್ರಾಣ, ಕೆಲವರ ತಪ್ಪುಗಳನ್ನು, ಕೆಲವರಿಗೆ ನ್ಯಾಯ ಸಿಕ್ಕಿದೆ ನಿಮ್ಮಿಂದ. ಸೊ ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ಎಷ್ಟೊಂದು ಜನ ಪೊಲೀಸರನ್ನ ತುಂಬ ಕೆಟ್ಟದಾಗಿ ಬೈಯೋದು ಅಥವಾ ತುಂಬ ದೂಷಣೆ ಮಾಡೋದನ್ನು ನಾನು ನೋಡಿದ್ದೀನಿ. ಇವಾಗಲೂ ನೋಡ್ತಾ ಇದ್ದೀನಿ. ಎಷ್ಟೊಂದು ಜನ ಬೈತಾರೆ, ಬಟ್ ಫಾರ್ ದ ಫಸ್ಟ್ ಟೈಮ್ ಅನ್ಕೋಬೋದೇನೋ ಪೊಲೀಸರನ್ನ ಹೊಗಳೋದು ಅಥವಾ ಗೌರವ ಕೊಡೋದು ಅಥವಾ ಚೆನ್ನಾಗಿ ಮಾತಾಡ್ಸೋದು ನೋಡಿದ್ದು ನಿಮ್ಮನ್ನೇ ಫಸ್ಟ್ ನಾನು ನೋಡಿರೋದು. ಎಷ್ಟೊಂದು ಜನ ನಿಮ್ಮ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ಗೊತ್ತು ಅನ್ನೋ ಖುಷಿಯಿಂದ ಮಾತಾಡ್ತಾರೆ. ನೆಗ್ಲೆಕ್ಟಿಂಗ್ ಯಾವತ್ತೂ ಮಾತಾಡಿಲ್ಲ. ಎಲ್ಲರೂ ಖುಷಿಯಿಂದ ಮಾತಾಡಿಸ್ತಾರೆ. ಅವ್ರ ಮಗನ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ. ನಮಗೂ ಕೂಡ ಗೌರವ ನಿಮ್ಮಿಂದ ಹೆಚ್ಚಾಗಿದೆ. ಇನ್ನೊಂದು, ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇವಾಗೆಲ್ಲ ಏನು ಕೇಳ್ತಾರೆ ಗೊತ್ತಾ? ನೀನು ಫಾರಿನಲ್ಲಿ ಹುಟ್ಟಿದೀಯಾ, ಇಂಡಿಯಾದಲ್ಲಿ ಹುಟ್ಟಿಲ್ವಾ, ಅಥವಾ ಕರ್ನಾಟಕ ನಮ್ಮದು ನಾರ್ತ್ ಕರ್ನಾಟಕ ಅಂತೀಯ, ಏನು ಟ್ರೆಡಿಷನ್ ಗೊತ್ತಿಲ್ಲ, ಯಾವ ಸಂಪ್ರದಾಯಗಳು ಗೊತ್ತಿಲ್ಲ. ಅಷ್ಟು ಹತ್ತಿರದವರೇ ನನಗೆ ಎಷ್ಟೊಂದು ಸರ್ತಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಏನು ರೀಸನ್ ಗೊತ್ತಾ? ನಮ್ಮಪ್ಪ ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕಂದರೆ ರಜೆಗಳು ಇರ್ತಾ ಇರಲಿಲ್ಲ. ಪೊಲೀಸ್ ಅಂದರೆ 24/7 ಅಲ್ವಾ. ಸೊ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗೋದು ಯಾವಾಗಂತ ಗೊತ್ತಿರ್ತಿರ್ಲಿಲ್ಲ. ಆ್ಯಂಡ್ ಮೋರೋವರ್ ನಾವು ಅಪ್ಪನ ಜೊತೆ ಅಂತ ಯಾವುದೇ ಮದುವೆ ಅಥವಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇ ನೆನಪಿಲ್ಲ. ಅಷ್ಟೊಂದು ಗೊತ್ತಿಲ್ಲ. 1, 2, 3 ಅಷ್ಟೇ ಇರಬಹುದು. ಅದು ಬಿಟ್ಟರೆ ಊರ ಹಬ್ಬಕ್ಕಂತ ಹೋಗಿರೋದು ನೆನಪಿದೆ. ಅದು ಬಿಟ್ಟರೆ ಎಲ್ಲನೂ ನಮ್ಮ ಬೋಲ್ಡಿಂಗ್ ಅನ್ನೋ ಕ್ವಾರ್ಟರ್ಸಲ್ಲೇ ನಾವು ಕಳೆದಿರೋದು ಜೀವನನ. ಸೊ ಹಂಗಾಗಿ ನಂಗೆ ಯಾವ ಟ್ರೆಡಿಷನ್ ಬಗ್ಗೆನೂ ಅಷ್ಟೊಂದು ನಾಲೆಜ್ ಇಲ್ಲ. ಯಾಕೆ ಅಂತ ಎಷ್ಟೊಂದು ಜನ ಕೇಳಿದ್ದೀರ. ಸೊ ಇದೊಂದು ರೀಸನ್ ಇರ್ಬೋದೇನೋ ನಾನು ಯಾವುದೇ ಫ್ಯಾಮಿಲಿ ಮತ್ತು ಟ್ರೆಡಿಷನ್ ಫಂಕ್ಷನ್ಗಳಿಗೆ, ಮದುವೆಗಳಿಗೆ ಹೋಗದೇ ಇರೋದೊಂದು ರೀಸನ್ ಆಗಿರ್ಬೋದು ಅಷ್ಟೇ. ಬಿಕಾಸ್ ಆಫ್ ಅಪ್ಪ ಒಂದು ಗೌರ್ಮೆಂಟ್ ಕೆಲಸ, ಅಲ್ಲಿ ಅದನ್ನು ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ, ರಜೆ ತೊಗೊಂಡು ಹೋಗೋಕ್ಕಾಗಲ್ಲ. ಅದು ನನ್ನ ತಾಯಿ ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಸಣ್ಣ ಪಾಯಿಂಟ್ ನಿಮ್ಮಿಂದ ಬರ್ಬೋದು, ಬಟ್ ಅವಳು ಅಷ್ಟು ಧೈರ್ಯದವಳಲ್ಲ. ಅಂದರೆ ಹೆಂಗೆ ಹೇಳ್ಬೇಕಂದ್ರೆ ಅವಳಿಗೆ ಆಚೆಗಿನ ಪ್ರಪಂಚ ಗೊತ್ತಿಲ್ಲ. ಸೊ ಹಂಗಾಗಿ ಎಲ್ಲಿ ನನ್ನ ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಸೊ ಅಲ್ಲಿ ನಾವು ಮತ್ತು ಅವಳು ಕೂಡ ಹೋಗಿರೋದು. ಸಾಕು, ನನ್ನ ಸ್ಟೋರಿ ಸಾಕು. ಇವಾಗ ಬನ್ನಿ ಅಪ್ಪನ ಹತ್ರ ಹೋಗೋಣ. ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ಲು, ಲೈಕ್ ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೊಂಟ್ರೆ ಟೈಮಿಂಗ್ಸ್ ಎಕ್ಸಾಕ್ಟ್ ಅದೇ ಟೈಮಿಗೆ ಹೋಗಬೇಕು, ಅದೇ ಟೈಮಿಂಗಿಗೆ ಬರೋದು ಮಾತ್ರ ಟೈಮಿಂಗ್ಸ್ ಇಲ್ಲ, ಹೋಗೋದು ಮಾತ್ರ ಅದೇ ಟೈಮಿಂಗ್ಸ್ಗೆ ಹೋಗಬೇಕು ಅಂತ. ಅಂದರೆ ಅಷ್ಟು ಕರ್ತವ್ಯ, ಅಂದರೆ ಅಪ್ಪಂಗೆ ದೇವ್ರ ಥರ ಇದ್ದಿತ್ತು ಆ ಕೆಲಸ. ಅಷ್ಟು ನಿಷ್ಠೆಯಿಂದ ಮಾಡ್ತಿದ್ರು. ಹೋಗೋದು
ಕರೆಕ್ಟ್ ಎಕ್ಸಾಕ್ಟ್ ಬಿಫೋರ್ 10 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಬಿಫೋರ್ ಆದರೂ ಹೋಗಲೇಬೇಕು. ಬಟ್ ಬರೋದು ಮಾತ್ರ ಟೈಮಿಂಗ್ಸ್ ಇಲ್ಲ. ಅದು ಅಮ್ಮಂದು ವಾದ ಮತ್ತು ಜಗಳಕ್ಕೊಂದು ಕಾರಣ ಆಗ್ತಿತ್ತು. ಅದು ಎಲ್ಲರೂ ಮನೆಯಲ್ಲಿ ನಡೆಯೋದು ಸಹಜ. ಕೆಲಸದ ವರ್ಷಗಳು ಹೀಗೆ ಒಂದೊಂದಾಗಿ ಕಳೀತಿದ್ದಂತೆ ನೀವು ಮತ್ತಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಂಡ್ರಿ. ಕೆಲಸದಲ್ಲಿ ಜನರ ಪ್ರಶ್ನೆ, ಸಮಸ್ಯೆ, ದೂರು ಎಲ್ಲವನ್ನ ಕೇಳಿ ಪರಿಹರಿಸ್ತಿದ್ರಿ. ಅಮ್ಮ ಹೇಳ್ತಿದ್ಲು, ಕೆಲಸಕ್ಕೆ ಹೋಗುವ ನಿನ್ನ ಅಪ್ಪನ ದೇವ್ರ ಸೇವೆ ಮಾಡ್ತಾರಂತೆ ಅಂತ. ನಿಜವಾಗ್ಲೂ ಹೌದು. ಎಲ್ರಿಗೂ ಸಹಾಯ ಮಾಡಬೇಕಾದ ಆಸಕ್ತಿ, ಎಲ್ರಿಗೂ ನ್ಯಾಯ ಕೊಡಿಸ್ಬೇಕನ್ನೋ ನಿಷ್ಠೆ, ಎಲ್ರಿಗೂ ಸಮಾನವಾಗಿ ವರ್ತಿಸಬೇಕಾದ ನಿಮ್ಮ ಸಿದ್ಧಾಂತ, ಇವುಗಳು ನಿಮ್ಮ ವ್ಯಕ್ತಿತ್ವವನ್ನು ತುಂಬ ದೊಡ್ಡದಾಗಿ ಮಾಡಿದೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾಳೆ, ಲೈಕ್ ಕೆಲಸಕ್ಕೆ ಹೋಗುವಾಗ ನಿನ್ನ ಅಪ್ಪನು ದೇವ್ರ ಸೇವೆ ಮಾಡ್ತಾರಂತೆ. ನಿಜವಾಗಿಯೂ ಹೌದು. ಎಷ್ಟೋ ಬಾರಿ ನಮ್ಮ ಅಪ್ಪಂಗೆ ರಾತ್ರಿ 2 ಗಂಟೆ 3 ಗಂಟೆ ಅಥವಾ 1 ಗಂಟೆಗೆಲ್ಲ ಕೆಲಸ ಬಂದರೂ ಟಕ್ ಅಂತ ಎದ್ಬಿಟ್ಟು ಹೋಗ್ತಾಯಿದ್ರು. ಆವಾಗ ನಮ್ಮ ಅಮ್ಮನೂ ನೈಟ್ ಡ್ಯೂಟಿ ಮಾಡಿದ್ದಾಳೆ ನಮ್ಮ ಅಪ್ಪನ ಜೊತೆ. ಹೇಗೆ ಅಂದರೆ ಕಾಲ್ ಬಂದ ತಕ್ಷಣ ಅವ್ರು ಎದ್ದು ಯೂನಿಫಾರ್ಮ್ ಹಾಕ್ಕೊಂಡು ನೈಟ್ ಡ್ಯೂಟಿ ಅಥವಾ ಏನು ಡ್ಯೂಟಿ ಬರುತ್ತಲ್ಲ ಅದಕ್ಕೆ ಹೋಗ್ತಾಯಿದ್ರು. ನಮ್ಮಪ್ಪ ಬರೋವರೆಗೂ ನಮ್ಮಮ್ಮ ಎಚ್ಚರವಾಗೇ ಇರೋರು. ಎಷ್ಟೋ ರಾತ್ರಿಗಳು ನಿದ್ದೆನೇ ಮಾಡಿಲ್ಲ ಅವಳಿಗೂ ಕೂಡ ಹ್ಯಾಪಿ ರಿಟೈರ್ಮೆಂಟ್. ಅವಳು ಕೂಡ ಇನ್ಮೇಲಿಂದ ಚೆನ್ನಾಗಿ ರಾತ್ರಿ ನಿದ್ದೆ ಮಾಡ್ಬೋದು. ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ದಂಗೆ ಕಳೆದಿದ್ದಾಳೆ. ಸೊ ಇಬ್ಬರಿಗೂ ರಿಟೈರ್ಮೆಂಟ್. ಹೌದು, ನಮ್ಮ ಅಪ್ಪ ಚೆನ್ನಾಗಿ ಕೆಲಸಕ್ಕೆ ಹೋಗ್ಬೇಕಂದ್ರೆ ಹಿಂದೆ ನಮ್ಮಮ್ಮ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಕೊಟ್ಟರೆ ತಾನೇ ಹೋಗೋಕ್ಕಾಗೋದು. ಸೊ ಹಂಗಾಗಿ ಅವಳಿಗೂ ಇಷ್ಟು ದಿನ ದುಡಿದಿರೋದಕ್ಕೂ ಅವಳಿಗೂ ರಿಟೈರ್ಮೆಂಟ್ ಆಯಿತು. ಅವಳು ನಿವೃತ್ತಿ ಬದುಕನ್ನು ಖುಷಿಯಿಂದ ಸಂಭ್ರಮಿಸಲಿ ಅಂತ ಆಸೆ ಪಡ್ತೀವಿ ಅಷ್ಟೇ. ಸೊ ಇಬ್ರಿಗೂ ಹ್ಯಾಪಿ ರಿಟೈರ್ಮೆಂಟ್. ಮುಂದೆ ಬರೋ ಎಲ್ಲ ಜೀವನದಲ್ಲೂ ನೀವು ಖುಷಿಯಿಂದ ಇರಲಿ. ಇವಾಗ ಹೊಸ ಒಂದು ಫೇಸ್ನ ನೀವು ನೋಡ್ತಾ ಇರ್ತೀರ. ಬೇರೆ ಬದುಕನ್ನೇ ಜೀವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಹೊಸ ಪ್ರಪಂಚಕ್ಕೆ ವೆಲ್ಕಮ್ ಮಾಡ್ತಾ ಹ್ಯಾಪಿ ರಿಟೈರ್ಮೆಂಟ್ ಬೋತ್ ಆಫ್ ಯು. ಆ್ಯಂಡ್ ಹೀಗೆ ಲೈಫ್ನ ಎಂಜಾಯ್ ಮಾಡಿ. ಎಷ್ಟೊಂದು ಜನರಿಗೆ ನೀವು ಇರ್ತೀರಿ ಅಂದರೆ ಕೆಲಸ ಮುಗೀತು ಅಂತ ಹೇಳ್ಬೋದು. ಆದರೆ ನಮಗೆ ನಮ್ಮ ನಿವೃತ್ತಿ ಅಂದರೆ ಒಂದು ಜೀವನದ ಸಾರ್ಥಕತೆ ಇದ್ದಂತೆ. ಈ ವರ್ಷಗಳ ಹಿಂದೆ ನಮ್ಮಪ್ಪ ಮೊದಲು ದಿನ ಕೆಲಸಕ್ಕೆ ಹೋದಾಗ ಅವರಿಗೆ 2 ಭಯ ಕಾಡ್ತಿತ್ತು. ಲೈಕ್ ಮನೆ ಜವಾಬ್ದಾರಿ ಮತ್ತು ಸಮಾಜಕ್ಕೆ ಗೌರವ. ಎರಡನ್ನೂ ತುಂಬ ಬ್ಯಾಲೆನ್ಸ್ ಮಾಡಿಕೊಂಡು ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಅಂತ ಲೈಫಲ್ಲಿ ಹೇಳ್ಕೊಟ್ಟಿದ್ದೀವರು. ಎಷ್ಟೊಂದು ಸರ್ತಿ ನಾವು ಬೆಳಗ್ಗೆ ಎದ್ದು ನೋಡಿದಾಗ ಯಾರಾದರೂ ಸಹಾಯಕ್ಕೆ ಅಂತ ಬಂದಾಗ ಹಿ ಕ್ಯಾನ್ ಈಸಿಲಿ ಗಿವ್ ಆ್ಯಂಡ್ ಟೇಕ್, ಆ ಥರ ಫಾಲ್ಸ್ ಇಲ್ಲಿದ್ದು. ಎಷ್ಟೊಂದು ಸರ್ತಿ ಏನಾದರೂ ಸಮಸ್ಯೆ ಬಂದರೆ ಅಯ್ಯೋ ನಮ್ಮ ಅಪ್ಪ ಇದ್ದಾರೆ ಬಿಡು ಅಂತ ಹೇಳ್ತಾ ಇದ್ವಿ. ಯಾಕಂದರೆ ಅಪ್ಪ ಇದ್ದಾಗ ಪರವಾಗಿಲ್ಲ ಅನ್ನೋ ಒಂದು ಭರವಸೆ ಇತ್ತು ಕೆಲಸ ಮಾಡುವಾಗ. ಸೊ ಇವಾಗಲೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅವರೊಂದು ನಮಗೆ ಮನೆಗೊಂದು ನೆಲೆ ಇದ್ದಂಗೆ. ಎಷ್ಟು ಹೇಳಿದ್ರೂ ಕಡಿಮೆ ಅನಿಸುತ್ತೆ ಮಾತಾಡೋಕ್ಕೆ. ಪದಗಳು ಎಷ್ಟೊಂದು ಜೋಡಿಸ್ಕೊಂಡು ಹೋದ್ರೂ ತಿರ್ಗಾ ನಮ್ಮ ಮನಸ್ಸಲ್ಲಿರೋ ಮಾತುಗಳೇ ಬೇರೆ ಆಗುತ್ತೆ. ನಾವು ಪೇಪರಲ್ಲಿ ಬರೋ ವರ್ಡ್ಗಳೇ ಬೇರೆ ಆಗಿಬಿಡುತ್ತೆ. ನಾನು ಎಷ್ಟೊಂದು ಸರ್ತಿ ಅವ್ರು ಮಾತಾಡುವಾಗ ಎಷ್ಟೋ ಸಿಟ್ಟಲ್ಲಿ ಕೋಪದಲ್ಲಿ ಮಾತಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಆ ಹೃದಯದಲ್ಲಿ ಎಷ್ಟೊಂದು ಸಣ್ಣ ಮಗು ಇದೆ ಅಂತ ಇವಾಗ ಅರ್ಥ ಆಗ್ತಿದೆ. ಎಷ್ಟೊಂದು ಸರ್ತಿ ನಾವು ಕಿತ್ತಾಡಿದ್ದೀವಿ, ಎಷ್ಟೊಂದು ಸರ್ತಿ ಜಗಳ ಆಡಿದ್ದೀವಿ, ಎಷ್ಟೊಂದು ಸರ್ತಿ ಮುನಿಸ್ಕೊಂಡಿದ್ದೀವಿ. ಆದರೂ ನಮ್ಗೆ ಗೊತ್ತಿಲ್ಲದಂಗೆ ರಾತ್ರಿ ನಾವು ಮಲಗಿದಾಗ, ಊಟ ಮಾಡದೆ ಮಲಗಿದಾಗ ಬಂದು ನಮ್ಗೆ ಕಚ್ಕೊಳ್ಳಿ ಕೊಟ್ಬಿಟ್ಟು ಎದ್ದೇಳಿಸಿ ಊಟ ಮಾಡಿಸಿ 12-1 ಗಂಟೆ ಆದರೂ ಊಟ ಮಾಡಿಸ್ಬಿಟ್ಟು ಮಲಗಿಸಿರೋ ದಿನಗಳು ಇದ್ದಾವೆ. ಕೋಪ ಅದು ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ ಮಾಡೋವಂಥ ಅಷ್ಟು ದೊಡ್ಡ ಮಕ್ಕಳಾದಾಗಲೂ ನಮ್ಮನ್ನು ಸಮಾಧಾನ ಪಡಿಸಿ ಮಲಗಿಸಿದ್ದಾರೆ. ಊಟ ತಿನ್ನಿಸ್ಬಿಟ್ಟು. ಆಮೇಲೆ ಅದೇ ಥರ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗುವಾಗ್ಲೂ ಅಥವಾ ಕಾಲೇಜಿಗೆ ಹೋಗುವಾಗಲೂ ಟೈಮ್ ಆಗಿದೆ, ತಿನ್ನೋಕ್ಕೆ ಟೈಮ್ ಇಲ್ಲ, ಲೇಟಾಗಿ ಎದ್ದಿರ್ತು ಅಥವಾ ಏನೋ ಒಂದು ಕಾರಣದಿಂದಲೇ ಸ್ಕೂಲ್ಗೆ ಕಾಲೇಜಿಗೆಲ್ಲ ಹೋಗೋಕ್ಕೆ ಲೇಟ್ ಆದಾಗಲೂ ಕೂಡ ಅಟ್ಲೀಸ್ಟ್ ಒಂದು ಹಣ್ಣಾದರೂ ತಿನ್ಕೊಂಡು ಹೋಗಲಿ ಅಂತ ಹಿಂದೆಯಿಂದ ಓಡ್ಬಂದು ಹಣ್ಣು ತಿನ್ನಿಸ್ತಾ, ರೋಡುದ್ದಕ್ಕೂ ಹಣ್ಣು ತಿನ್ನಿಸ್ತಾ ಹೋಗಿರೋದು ಉಂಟು ಎಷ್ಟೋ ದಿನಗಳು. ಹಂಗೆಲ್ಲ ಇವಾಗ ನೆನೆಸ್ಕೊಂಡ್ರೆ ಅಯ್ಯೋ ಎಷ್ಟು ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ದೀವಲ್ವ ಆವಾಗ ಅಂತ ಫೀಲ್ ಆಗುತ್ತೆ. ಬಟ್ ಅದೇ ಎಟ್ ದ ಸೇಮ್ ಟೈಮ್ ಈ ಥರ ಪ್ರೀತಿ ತೋರಿಸೋರು ಇದ್ದಾರಲ್ವ ಅನ್ನೋ ಒಂದು ಖುಷಿ ಆಗುತ್ತೆ. ಸೊ ಅದೆಲ್ಲ ನಾನು ಎಂಜಾಯ್ ಮಾಡಿದ್ದೀನಿ. ಇವಾಗ ಅನಿಸುತ್ತೆ ನನ್ನ ಅಪ್ಪ ವಿಲನ್ ಥರ ಇದ್ದರು ಅಂತ ಹೇಳ್ಬೋದು. ಬಟ್ ಅದು ಎಂಡ್ ಆಫ್ ದ ಡೇ ಆ ವಿಲನಿಶ್ ಹಿಂದೆಗಡೆ ಒಂದು ಹೀರೋ ಇದ್ದ ಅನ್ನೋದು ಇವಾಗ ನಮ್ಗೆ ಅರ್ಥ ಆಗ್ತಾಯಿದೆ, ನಮ್ಮಿಬ್ರಿಗೂ ಅರ್ಥ ಆಗ್ತಾಯಿದೆ. ಎಲ್ಲ ಅಪ್ಪಂದರು ಹಿಂಗೆ ಇರ್ತಾರೆ ಅಂದ್ಕೊಂಡಿದ್ದೀನಿ.
ಇನ್ನೊಂದು ಪಾಯಿಂಟ್ ಅಂದರೆ ಅಷ್ಟು ಪ್ರೀತಿ ಕೊಟ್ಟಿರೋದಕ್ಕೂ ಅಷ್ಟು ಸಲಿಗೆ ಕೊಟ್ಟಿರೋದಕ್ಕೂ ಅವ್ರ ಮಾತು ನಾನು ಯಾವತ್ತೂ ಕೇಳಲೇ ಇಲ್ಲ, ಕೇಳ್ತಾನೂ ಬರಲಿಲ್ಲ. ಸೊ ಅದೊಂದು ಹರ್ಟ್ ಯಾವಾಗಲೂ ನನಗೂ ಕಾಡುತ್ತೆ, ಅವ್ರಿಗೂ ಕಾಡುತ್ತೆ. ಅದಕ್ಕೆ ನಾನು ಇಲ್ಲಿಂದ ಸಾರಿ ಕೇಳೋದು ತಪ್ಪೋ ಸರಿನೋ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಲೈಫ್ ಹೋಗಲೇಬೇಕು. ಐ ಆಮ್ ಆಸ್ಕಿಂಗ್ ಸಾರಿ ಫ್ರಮ್ ಹಿಯರ್ ಆಲ್ಸೋ. ಅರ್ಥ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಲೈಫ್ ಹೋಗಲೇಬೇಕು. ಆ್ಯಂಡ್ ಇನ್ನೊಂದು ಏನು ಖುಷಿ ವಿಷಯ ಅಂದರೆ ಮುಂದೆ ನನ್ನ ತಮ್ಮನೂ ಕೂಡ ಲೆಟರ್ ಬರೆದಿದ್ದಾನೆ. ಸೊ ಅದನ್ನು ನಾನೇ ಓದ್ತೀನಿ, ಯಾಕಂದರೆ ಅವನು ಮಂದಾಳದ ಮಾತುಗಳನ್ನು ನನ್ನ ಬಾಯಲ್ಲಿ ಹೇಗೆ ಬರುತ್ತೆ ಅಂತ ನೋಡೋ ಒಂದು ಖುಷಿ ಅಷ್ಟೇ. ಇದು ಅಪ್ಪಂಗೂ ಅಮ್ಮಗೂ ಸರ್ಪ್ರೈಸಾಗೇ ಇರುತ್ತೆ. ಬನ್ನಿ, ಅವ್ನ ಲೆಟರ್ನ ಓದೋ ಟೈಮ್ ಬಂದಿದೆ. ಏನೆಲ್ಲ ಬರೆದಿದ್ದಾನೆ, ಏನೇನೆಲ್ಲ ಕಳಿಸಿದ್ದಾನೆ ಅಂತ ಹೇಳ್ತಾ ಹೋಗ್ತೀನಿ. ನೀವು ಕೇಳ್ತಾ ಹೋಗಿ, ಬೋರ್ ಆದರೆ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅಷ್ಟೇ ಅಲ್ವಾ. ಒಂಥರ ಕವಿತೆ ಥರ ಬರ್ತಿದ್ದಾನೆ. ಬಟ್ ಟ್ರೈ ಮಾಡ್ತಾ ಇದ್ದೀನಿ ಓದೋಕ್ಕೆ. ಅಪ್ಪಿತಪ್ಪಿ ಎಲ್ಲಾದರೂ ತಪ್ಪಾದಲ್ಲಿ, ಕನ್ನಡ ಅಕ್ಷರಗಳು ತಪ್ಪಾದಲ್ಲಿ ಕ್ಷಮೆ ಇರಲಿ, ಓಕೆನಾ. ಆ್ಯಂಡ್ ಅವನಿಗೂ ಕೂಡ ಸಾರಿ ಕೇಳ್ತೀನಿ ಇನ್ ಕೇಸ್ ಏನಾದರೂ ವರ್ಡ್ ಮಿಸ್ಸಿಂಗ್ ಆದರೆ. ನನ್ನ ಜೀವನದ ಮಹಾರಾಜ, ನನ್ನ ತಾಯಿಯ ಪ್ರೀತಿಯ ಶ್ರೀರಾಮ, ಏನೆಂದು ಬಣ್ಣಿಸಲಿ ಈ ನನ್ನ ಜನ್ಮದಾತನ. ಎಲ್ಲ ಹುಡುಗರು ಜಾಸ್ತಿ ಪ್ರೀತಿಸೋದು, ಇಷ್ಟಪಡೋದು ತನ್ನ ತಾಯಿಯನ್ನು. ಆದರೆ ಏನೋ ನಾರಿಯೇ, ನನಗೆ ನನ್ನ ತಂದೆ ಅಂದರೆ ಪ್ರಾಣ. ಇದು ನಮ್ಮ ಕೇಳಿಸ್ಕೊಂಡ್ರೆ ಮುಗೀತು ನಿನ್ನ ಕತೆ. ಮನೆಯ ಒಡೆಯನಾಗಿ, ಜನರ ಸೇವಕನಾಗಿ ಯಾವಾಗಲೂ ಶ್ರಮಿಸುವ ಶ್ರಮಜೀವಿ. ತಾನು ಅನುಭವಿಸಿದ ನೋವು ಅವಮಾನಗಳನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ತನ್ನ ನಗುವಿನಿಂದಲೇ ಸಂತೋಷವನ್ನು ಹಂಚಿದವ. ನನ್ನ ಬದುಕಿನ ಈ ಪಯಣದಲ್ಲಿ ಎಂದೂ ತನ್ನಿಂದ ಆಗದು ಎಂದು ಹೇಳಿದವ. ನನ್ನ ಕುಟುಂಬದ ಸಂತೋಷಕ್ಕೆ ತನ್ನೆಲ್ಲ ಸರ್ವಸ್ವವನ್ನು ಮುಡಿಪಾಗಿಟ್ಟು ನಿಂತು ಭದ್ರಕೋಟೆಯಾದವ. ನೋಡಲು ಒರಟು ಸ್ವಭಾವದವ, ಮಾತಿನಲ್ಲಿ ಭಯಪಡಿಸುವವ, ಕಣ್ಣೋಟದಲ್ಲೇ ಕೊಲ್ಲುವ ಸ್ವಭಾವದವನು. ಮನಸ್ಸು ಮಾತ್ರ ಮಗುವಿನಂಥ ಸೂಕ್ಷ್ಮ. ಅದನ್ನು ಅರಿತವರೇ ನಾವೇ ಧನ್ಯ. ನನಗೆ ಮೊದಲು ನೆನಪಿರೋದು ಮತ್ತು ತಂದೆ ಎಂದು ಮೊದಲು ನೆನಪಾಗೋದು ಹಳೇ ಸಿನಿಮಾದ ವಜ್ರಮುನಿ ಥರ ಯಾವಾಗಲೂ ಕಣ್ಣಿಗ್ಗಿಸಿ ಬೈಯೋ ಅಪ್ಪನ್ನ ನೋಡಿದ್ದೆ. ತಪ್ಪಿರಲಿ, ತಪ್ಪು ಮಾಡದೇ ಇರಲಿ, ಹೊಡೆಯೋ ತಂದೆಯನ್ನೇ ನೋಡ್ಕೊಂಡು ಬಂದೆ. ಆದರೆ ಯಾಕೆಂತ ದೊಡ್ಡವನಾದ್ಮೇಲೆ ಅರ್ತೆ ಗೊತ್ತಾಯಿತು ಯಾವಾಗ ಈ ವಜ್ರಮುನಿಯ ಹಿಂದೆ ಇರೋ ಅಂಥ ಮುಖವಾಡ ನನಗೆ ಗೊತ್ತಾಯಿತು. ಆಗ ನನ್ನ ತಂದೆ ನನಗೆ ಮಹಾರಾಜನಂತೆ ಕಾಣಿಸಿದರು. ಆಗಿನಿಂದ ನನ್ನ ಜೀವನದಲ್ಲಿ ಯಾರು ಸಾಧನೆ ಮಾಡಿದ ವ್ಯಕ್ತಿಯನ್ನು ನೋಡುವ ಬದಲು ನನ್ನ ತಂದೆಯನ್ನೇ ಅರಿತುಕೊಂಡೆ. ಬರ್ತಾ ಅವ್ರಿಗಿಂತ ಜಾಸ್ತಿ ಶಾಲೆ ಕಲಿತೆ ಎಂದು ಅಥವಾ ಎಲ್ಲರ ಬಗ್ಗೆ ತಿಳಿದೆ ಎಂಬ ಅಜ್ಞಾನದಿಂದಲೂ ತಂದೆಗೆ ಬುದ್ಧಿ ಹೇಳತೊಡಗಿದೆ. ಆ ಕ್ಷಣದಲ್ಲಿ ಒಂದು ಮಾತನ್ನು ಹೇಳಿದೆ. ನಾನು ಹೇಳಿದ ಎಲ್ಲ ಮಾತುಗಳನ್ನು, ಬುದ್ಧಿವಾದಗಳನ್ನು ಕೇಳಿಸ್ಕೊಳ್ತಿದ್ರು. ಆದರೆ ಒಂದು ಕ್ಷಣ ನನಗೆ ತಿಳಿತು, ತಂದೆ ಯಾವತ್ತಿದ್ರೂ ತಂದೆಯೇ. ಬುದ್ಧಿ ಬಂದಿದೆ ಎಂದು, ಜಾಣ ಎಂದು ತನ್ನವರ ಮುಂದೆ ತೋರಿಸಬಾರದು ಅಂತ ಅಲ್ಲಿ ಅರಿತುಕೊಂಡೆ. ಅಂದಿನಿಂದ ಅವರ ಮಗನಾಗಿ ಅವರ ಕಣ್ಣ ಸನ್ನೆಗಳನ್ನು ಅರಿತಿಯೇ ನಡೆದುಕೊಳ್ಳುತ್ತಿದ್ದೇನೆ. ಕೆಲವೊಂದು ಕ್ಷಣ ನನ್ನ ಕೋಪದ ಮಾತಿನ ಭರದಲ್ಲಿ ಎಷ್ಟೋ ಸಲ ಅವರ ಮನಸ್ಸಿಗೆ ಘಾಸಿ ಮಾಡಿರುವೆ. ತಲೆ ಎತ್ತರಕ್ಕೆ ಬೆಳೆದ ಮಾತ್ರಕ್ಕೆ ತಂದೆಯ ಮುಂದೆ ಮಗ ಯಾವತ್ತಿದ್ದರೂ ದೊಡ್ಡನಾಗಲಾರ. ಬದುಕಿನ ಹಲವು ಸಾವು ನೋವುಗಳನ್ನು ತನ್ನ ವೃತ್ತಿ ಜೀವನದಲ್ಲಿ ನೋಡಿದವರು. ಆರಕ್ಷಕ ಇಲಾಖೆಯ ನೌಕರರ ಕೆಲಸಕ್ಕಾಗಿ ಸೇರಿದಾಗಿನಿಂದ ನಿವೃತ್ತ ಹೊಂದುವವರೆಗೂ ತನ್ನ ವೃತ್ತಿಗೆ ಎಂದೂ ಅಗೌರವ ಬರದಂತೆ ನಡೆದುಕೊಂಡವರು. ಒಬ್ಬ ಪೊಲೀಸ್ ಮನೆಯಲ್ಲಿ ನಡೆಯುವ ಹಬ್ಬ ಸಮಾರಂಭ ಮತ್ತು ಶುಭ ಗಳಿಗೆಗಳು ನಿರ್ಧಾರವಾಗುವುದು ಪಂಚಾಂಗ ಅಥವಾ ದಿನಾಂಕದಿಂದ ಅಲ್ಲ. ಅದು ನಿರ್ಧಾರವಾಗುವುದು ಆರಕ್ಷಕರು ಯಾವಾಗ ಮನೇಲಿರ್ತಾರೆ ಅನ್ನೋದು ಮಾತ್ರ. ಊರಿಗೆಲ್ಲ ಹಬ್ಬವಾದರೆ ನಮಗೆ ಊರನ್ನು ಕಾಯುವ ಒಂದು ಕಾಯಕ ನನ್ನ ತಂದೆಯದಾಗಿರುತ್ತೆ. ಅವರು ಮನೆಗೆ ಬಂದಾಗ ನಮ್ಮ ಹಬ್ಬ ಆರಂಭವಾಗುವುದು. ಅವರು ಮನೆಗೆ ಬಂದ ಗಳಿಗೆ ಶುಭ ಗಳಿಗೆ, ಶುಭ ನಕ್ಷತ್ರ. ತನ್ನ ನಿವೃತ್ತಿಯ ಕೊನೆ ಕ್ಷಣದವರೆಗೂ ಕಾಕಿಯ ಸಮವಸ್ತ್ರವನ್ನು ಧರಿಸಲು ಅತಿ ಉತ್ಸುಕತೆಯನ್ನು ನಾನು ಕಾಣುವಂತಾಯಿತು. ನನ್ನ ತಾಯಿಗೆ ತಂದೆ ಸಮವಸ್ತ್ರ ಧರಿಸಿ ಕೆಲಸಕ್ಕೆ ಹೊರಡುತ್ತಾರೆ ಎಂದರೆ ಬರುವ ಗಳಿಗೆಯನ್ನು ಕೇಳುತ್ತಿದ್ದರು. ಯಾಕಂದರೆ 24/7 ಕೆಲಸದ ರೀತಿ ಯಾವಾಗ ಎಲ್ಲಿ ಏನು ನಡೆದರೂ ಸಿದ್ಧರಾಗಿರಬೇಕಾಗುತ್ತದೆ. ಆದರೆ ಮನೆಯಲ್ಲಿ ನನ್ನ ತಂದೆ ಸಮವಸ್ತ್ರ ಹಾಕಿಕೊಂಡು ನಿಂತಾಗ ಅದನ್ನು ತುಂಬ ಆಸೆಯಿಂದ ಕಣ್ತುಂಬಿಕೊಳ್ಳುತ್ತಿದ್ದೆ. ನನ್ನ ಅದೃಷ್ಟವೋ ಕೆಲವು ಸಲ ಅವರ ಸಮವಸ್ತ್ರವನ್ನು ಸಿದ್ಧ ಮಾಡಿಕೊಟ್ಟಿರುವುದೂ ಉಂಟು. ಆದರೆ ಜಾಸ್ತಿ ಆ ಅವಕಾಶ ನನಗೆ ದೊರಕಲಿಲ್ಲ. ಒಬ್ಬ ಮಗನಿಗೆ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ತಂದೆ ಒಂದು ಪತ್ರ ಬರೀತಾರೆ. ನಾನು ದೂರದ ಊರಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಒಂದು ಪತ್ರ ಬರೀತಾರೆ. ಅದರಲ್ಲಿ ಒಂದು ಅಕ್ಷರ ಕೂಡ ಇರೋದಿಲ್ಲ.
ಕೇವಲ ಕೆಲವು ಚಿತ್ರಗಳನ್ನು ಬಿಡಿಸಿ ಕಳಿಸಿರ್ತಾರೆ. ಆದರೆ ಆ ಚಿತ್ರಗಳಲ್ಲಿ ಎಷ್ಟು ಅರ್ಥವಿತ್ತು ಅಂದರೆ ಆ ಪತ್ರವನ್ನು ಓದಲು ನನ್ನಿಂದ ಸಾಧ್ಯವಾಗಲಿಲ್ಲ. ಆ ಪತ್ರದಲ್ಲಿ ಪ್ರಶ್ನೆಗಳಿವೆ, ಉತ್ತರಗಳಿವೆ, ಸಾಧನೆ ಇದೆ, ತಂದೆಯ ಮಮಕಾರವಿದೆ. ಆದರೂ ಆ ಪತ್ರಕ್ಕೆ ನಾನು ಇನ್ನೊಂದು ಪತ್ರ ಬರೆಯುವ ಆಸೆಯು ಇನ್ನೂ ಕೈಗೂಡಿಲ್ಲ. ಯಾಕಂದರೆ ಅದು ಅಷ್ಟು ಸುಲಭದ ಹಾದಿಯಲ್ಲ. ಪತ್ರದಲ್ಲಿ ಅರ್ಧಕ್ಕಿಂತ ಜೀವನದ ಬದುಕಿದೆ. ಅವರ ಮಗನಾಗಿ ಎಲ್ಲವನ್ನೂ ಕೊಟ್ಟಿದ್ದಾರೆ, ಏನನ್ನೂ ಕೇಳದೆ. ಅದು ನನ್ನ ದುರಾಸೆಯಾಗುತ್ತದೆ. ಆದರೆ ಒಬ್ಬ ಮಗನಾಗಿ ನನ್ನ ತಂದೆಯಿಂದ ಒಂದೇ ಚಿಕ್ಕ ಆಸೆ ಇದೆ. ಅದು ಮಗನಾಗಿ ಪಡೆದಕ್ಕೆ ತಂದೆಯಿಂದ ಸಾರ್ಥಕತೆಯ ಮಾತು. ಜೊತೆಗೆ ಜೀವನದಲ್ಲಿ ಎಂದೂ ಸಿಗದ ತಂದೆಯ ಅಪ್ಪುಗೆ ತಂದೆಯ ಋಣ ತೀರಿಸಲು ಸಾಧ್ಯವಿಲ್ಲ. ನನ್ನ ಜೊತೆ ತಂದೆಯಾಗಿ, ಸ್ನೇಹಿತನಾಗಿ, ಬಂಧುವಾಗಿ, ಖಳನಾಯಕನಾಗಿ, ಮಗುವಾಗಿ ಜೊತೆಯಾಗಿದ್ದೀಯಾ? ಎಂದಿಗೂ ಹೀಗೆ ಇರು. ಕೆಲಸದಿಂದ ನಿವೃತ್ತಿ ಹೊಂದಿರ್ಬೋದು, ಆದರೆ ತಂದೆಯ ವೃತ್ತಿಯಲ್ಲ. ಇದು ಶಾಶ್ವತ, ಎಂದಿಗೂ ಮುಗಿಯುವುದಿಲ್ಲ. ಜೀವನದ ಒಂದು ಕರ್ತವ್ಯವನ್ನು ಮುಗಿಸಿದ್ದೀರಾ. ಈಗ ಸಂಸಾರದ ಜೊತೆ ಖುಷಿಯಿಂದ, ಆರೋಗ್ಯವಾಗಿ, ಅಪ್ಪ ಅಮ್ಮ ಜಗಳವಾಡುತ್ತಾ, ಹರಟೆ ಹೊಡೆಯುತ್ತಾ, ಕಾಲೆಳೆಯುತ್ತಾ, ಛೇಡಿಸುತ್ತಾ ಹಾಯಾಗಿರಿ. ಚಿಂತೆಯೆಲ್ಲ ದೂರವಿಡಿ. ಜೀವನ ಬಂದಂತೆ ಬದುಕಿ, ನಿಮ್ಮ ಖುಷಿಗಾಗಿ ಬದುಕಿ. ಸಾಕು ಇಷ್ಟು ದಿನ ಎಲ್ಲರ ಖುಷಿಗಾಗಿ ಬದುಕಿದ್ದು. ಖುಷಿಯಾಗಿರಿ, ನಗುತ್ತೇರಿ. ನಿಮ್ಮ ನಗುವಿನಲ್ಲಿ ಒಂದು ಮಗುವಿನ ಮುಗ್ಧತೆ ಇದೆ. ಆ ನಗುವನ್ನು ನೋಡಲು ಸದಾ ಕಾಯುತ್ತಿರುವ ಜೀವವಿದು. ನಿಮ್ಮ ಕಣ್ಣೀರನ್ನು ನೋಡಿರುವೆ. ಆ ಕ್ಷಣ ಮತ್ತೆ ಎಂದೂ ಬರಬಾರದು. ನಿಮ್ಮ ಕಣ್ಣಲ್ಲಿ ಕಂಬನಿ ಕಾಣುವ ಶಕ್ತಿ ನನ್ನಲ್ಲಿಲ್ಲ. ಇಂತಿ ನಿಮ್ಮ ನವೀನ್ ಅಲಿಯಾಸ್ ರಾಜು. ಕೇಳಿಸ್ಕೊಂಡ್ರಲ್ಲ, ಇದು ನವ್ಯಾಂದು ಪತ್ರ ಆಗಿತ್ತು. ಸೊ ಚೆನ್ನಾಗೇ ಬರೆದಿದ್ದಾನೆ, ಕವಿತೆ ಥರ ಬರೆದಿದ್ದಾನೆ. ನನಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ತುಂಬ ಕೆಲವೊಂದು ಕಡೆ ನನಗೂ ಫೀಲ್ ಆಯಿತು. ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಮೇನಾಗಿ ಅವನು ಏನು ಹೇಳಿದ ಅಂದರೆ, ಎಲ್ಲ ಪ್ರಪಂಚದಲ್ಲಿರೋ ಅಪ್ಪಂದರು ಅವರ ಮಕ್ಕಳಿಗೆ ಹೀರೋ ಆಗಿರ್ತಾರೆ. ಬಟ್ ನಮ್ಮಪ್ಪ ಇಡೀ ಪ್ರಪಂಚಕ್ಕೆ ಹೀರೋ ಆದರು, ನಮ್ಮ ಮಕ್ಕಳಿಗೆ ಪಾಲಿಗೆ ವಿಲನ್ ಆಗಿದ್ದರು. ಅಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿದ್ದರು. ಬಟ್ ಅದೇ ಥರನೂ ಕಾಮಿಕ್ ಆಗಿದ್ದರು. ಅದು ನಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಅವ್ರ ವಿಲನಿಶ್ ಲುಕ್ಕೆ ನಮ್ಗೆ ಹೆಚ್ಚಾಗಿ ಮುಖಕ್ಕೆ ತೋರಿಸಿದ್ದು. ಸೊ ಹಾಗಾಗಿ ಇಬ್ಬರು ನಾವು ಈ ವಿಡಿಯೋ ಥ್ರೂ ಖಳನಾಯಕ ಅಂತಲೇ ಹೇಳಿದ್ದೀವಿ. ಬಟ್ ಅದೇನು ಅನಿಸಲ್ಲ. ಬಟ್ ಅಪ್ಪ ಯಾವಾಗ ಇದ್ದಿದ್ರು ಹೀರೋನೇ ಮಕ್ಕಳಿಗೆ. ನಮ್ಮ ಈ 3 ಜನಕ್ಕೂ ಹೀರೋ ಬಂದ್ಬಿಟ್ಟು ನಮ್ಮ ಅಮ್ಮನೇ. ಅವಳಿಲ್ಲ ಅಂದರೆ ಯಾವುದೂ ನಡೀತಾ ಇರಲಿಲ್ಲ. ಯಾವ ಗಾಡಿನೂ ಮುಂದೆ ಹೋಗಲ್ಲ ಅಮ್ಮ ಇಲ್ಲದೆ ಇದ್ದರೆ. ಸೊ ಹಾಗಾಗಿ ಈ ಸಂಸಾರದ ಭಾರ ಅಥವಾ ಬಂಡಿನ ಹೊತ್ತವಳು ಅವಳು. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ದುಃಖ ಇದ್ರೂ ಏನು ಹೇಳ್ದೇನೆ ಖುಷಿಯಿಂದ ನೋಡ್ಕೊಂಡವಳು. ಅಪ್ಪನ ಅಷ್ಟೇ ಕರೆಕ್ಟಾಗಿ ಒಂದು ಪ್ರೀತಿಯಿಂದ ನೋಡ್ಕೊಂಡಿರೋಳು. ನಾವೆಲ್ಲ ರಾಮ ಸೀತೆ ಅಂತ ಕರಿತೀವಿ, ಅವರು ಅಷ್ಟು ಚೆನ್ನಾಗಿರ್ತಾರೆ. ಈಗ ರಾಮ ಕಾಡಿಗೆ ಹೋದಾಗ ಸೀತೆ ಹೆಂಗೆ ಹಿಂದೆ ಹೋದ್ಲಲ್ಲ, ಅದೇ ಥರ ರಾಮ ಎಲ್ಲಿ ಹೋಗ್ತಾನೋ ಅಲ್ಲೇ ಸೀತೆ ಯಾವಾಗಲೂ ಹಿಂದೆ ಇರ್ತಾಳೆ. ಸೀತೆ ಬಿಟ್ಟು ರಾಮ ಇರಲ್ಲ, ರಾಮ ಬಿಟ್ಟು ಸೀತೆ ಇರಲ್ಲ. ಒಂದು ಡೇ, ಒಂದು 2 ನೈಟ್ ನಾವೆಲ್ಲೂ ಇಬ್ಬರು ಇಲ್ಲದೆ ಇರೋದು ನೋಡಿಲ್ಲ. ಸೊ ಇದೇ ಥರ ಹೀಗೆ ಇರಿ, ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿಯಿಂದ ಹೀಗೆ ಇರಿ. ಆ್ಯಂಡ್ ನಾವು ಆ ಪ್ರೀತಿ ಮತ್ತು ಕಾಳಜಿನ ಹೆಚ್ಚು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಯಾವಾಗಲೂ ಖುಷಿ ಆಗುತ್ತೆ ಈ ಜೋಡಿ ಥರನೇ ಎಲ್ಲ ಜೋಡಿಗಳು ಇರಲಿ ಅಂತ. ಏನದು ಎಲ್ಲರೂ ಏನದು ರಾಮ ಸೀತೆ ಮತ್ತು ರೋಮಿಯೋ ಜೂಲಿಯೆಟ್, ಅದು ಯಾರ್ಯಾರೋ ಪ್ರೇಮಿಗಳನ್ನು ಬಣ್ಣಿಸೋಕ್ಕಿಂತ ನಮ್ಮಪ್ಪ ಅಮ್ಮನ ಮುಖ ನೋಡಿಬಿಟ್ರೇ ಸಾಕು, ಗೊತ್ತಾಗುತ್ತೆ ಹೆಂಗಿರಬೇಕು ಏನು ಅನ್ನೋದನ್ನು ನಾವು ಅವ್ರು ನೋಡಿ ಕಲಿತೀವಿ. ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ಲೈಕ್ ಇವನ್ ಊಟ ಮಾಡುವಾಗಲೂ ಕೂಡ ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಬಂದಮೇಲೂ ನಮ್ಮಪ್ಪ ಎಲ್ಲೋ ಆಚೆ ಇದ್ರೂ ನಮ್ಮಮ್ಮ ಊಟ ಟೈಮಿಗೆ ಊಟ ಮಾಡ್ದ ಅಂತ ಕೇಳಿ ಅವ್ರು ಮಾಡಿದ್ಮೇಲೆ ಅವ್ರು ಮಾಡೋರು, ಇವ್ರು ಮಾಡಿದ್ಮೇಲೆ ಅವ್ರು ಮಾಡೋರು. ಆ ಥರದ್ದು ಚಿಕ್ಕ ಪುಟ್ಟ ವಿಷಯದಲ್ಲೇ ಚಿಕ್ಕ ಖುಷಿಲೇ ಅವಳು ಬದುಕಿದವಳು ಇಲ್ಲಿವರೆಗೂ. ಯಾವತ್ತೂ ಒಡವೆ, ದುಡ್ಡು, ಬಟ್ಟೆ ಅಂತ ಕೇಳ್ದವಳಲ್ಲ. ಅಪ್ಪನ ಖುಷಿ ಮತ್ತು ಆರೋಗ್ಯನೇ ನೋಡ್ಕೊಂಡು ಬಂದವಳು. ಅವಳಿಗೂ ಇವತ್ತು ರಿಟೈರ್ಮೆಂಟು, ಅಂದರೆ ಆ ವೃತ್ತಿಯಿಂದ ರಿಟೈರ್ಮೆಂಟ್ ಅಷ್ಟೇ. ಬಟ್ ಅವಳ ಕೆಲಸ ಇನ್ನೂ ನಡೀತಾನೇ ಇರುತ್ತೆ. ಇವತ್ತು ಮುಗಿದಿರೋ ಕೆಲಸ ಅವಳಿಗೆ, ನಿವೃತ್ತಿನೇ ಇಲ್ಲದೆ ಇರೋ ಕೆಲಸ ಅವಳಿಗೆ. ನೋ ರಿಟೈರ್ಮೆಂಟ್ ಅಂತ ಹೇಳ್ಬೋದು ಅಮ್ಮನ ಕೆಲಸಕ್ಕೆ. ಸೊ ನಮ್ಮಪ್ಪ ರಿಟೈರ್ಮೆಂಟ್ ಆದರೂ ನಮ್ಮ ಅಪ್ಪನ ನೋಡ್ಕೊಳ್ಳೋ ಕೆಲಸ ಮಾತ್ರ ಮುಂದೆ ಹೊರದೇ ಬರುತ್ತೆ. ಇಬ್ಬರು ಅವಳು ಇವಳನ್ನ ಅವನು ನೋಡ್ಕೊಳ್ಳೋ ಥರ ಲೈಫ್ ಹೀಗೆ ಖುಷಿಯಿಂದ ಇರಲಿ ಎಲ್ಲರದ್ದು ಅಂತ ಕೇಳ್ಕೊತೀನಿ. ಇಷ್ಟೊಂದು ಮಾತಾಡಿರೋದು ನಾವು ಎದುರುಗಡೆನೇ ಇಷ್ಟೊಂದು ಮಾತಾಡೋಲ್ಲ, ಅಂದರೆ ಇಷ್ಟೊಂದು ಎಕ್ಸ್ಪ್ರೆಸ್ ಮಾಡಲ್ಲ ಯಾರುಗಳು ಮುಂದೆನೂ. ದಿಸ್ ಇಸ್ ದ ಫಸ್ಟ್ ಟೈಮ್ ಅನ್ಕೋಬೋದು ನಾವಿಬ್ಬರು ಇಷ್ಟೊಂದು ಮಾತಾಡಿರೋದು.
ಈ ಥರ ಎಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಫಾರ್ ದ ಫಸ್ಟ್ ಟೈಮ್ ಅನ್ಕೋತೀನಿ. ತುಂಬ ಮಾತಾಡುವಾಗೂ ಸ್ವಲ್ಪ ಫೀಲ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ಇಸ್ ದ ಗ್ರ್ಯಾಟಿಟ್ಯೂಡ್ ಅನ್ಕೋಬೋದು. ಇಲ್ಲ ಅಂದರೆ ಸ್ಮಾಲ್ ನಮ್ಮಿಬ್ಬರಿಂತ್ರ ಏನೂ ಕೊಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಈ ಥರ ಹೇಳ್ಬೋದು ಅನ್ನೋ ಒಂದು ಮನಸ್ಸಿನ ಮಾತಾಡ್ಬೋದು ಅನ್ನೋದೊಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ತೋರಿಸ್ಬೋದು ಅಷ್ಟೇ. ಬಟ್ ಟಿಲ್ ಡೇಟ್ ಆರ್ ನಾಟ್ ಗಿವಿಂಗ್ ಎನಿಥಿಂಗ್. ಅವ್ರ ಆಸೆ ಆಯಿತು, ಅವ್ರದ್ದು ಕನಸುಗಳಾಯಿತು, ಟಿಲ್ ಇಟ್ಸ್ ಪೆಂಡಿಂಗ್ ಅಂತ ಹೇಳ್ಬೋದು. ಬಟ್ ಟೈಮ್ ವಿಲ್ ಕಮ್, ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಅಂತ ಬರುತ್ತೆ, ಟೈಮ್ ಒಂಥರ ಬರುತ್ತೆ. ಸೊ ಫೈನಲಿ ಹ್ಯಾಪಿ ರಿಟೈರ್ಮೆಂಟ್ ಬೋತ್ ಆಫ್ ಯು. ಇಬ್ಬರಿಗೂ ನಿವೃತ್ತಿಯ ಜೀವನ ಸುಖ ಮತ್ತು ಸಮೃದ್ಧಿಯಿಂದ ಕೂಡಲಿ ಅಂತ ಆಶಿಸ್ತೀವಿ ಎಲ್ಲರ ಕಡೆಯಿಂದ. ಹಾಯ್ ಚರಿ, ಹಾಯ್ ಚರಿ, ಡಾನ್ಸ್ ಮಾಡ್ರಲ್ಲ ಅಲ್ಲೇ. ಬೀಳೋ ಬೀಳೋ ಕರೆಕ್ಟಾಗಿ ಬೀಳೋ. ಹೈಲೇಳೆ ಆಲ್ತು ಪಾಲ್ತು ಜನ ಲೇಟಾಗಿ ಬಂದ್ರಂತ. ವಿಡಿಯೋ ಮಾಡಿದ್ರೆ ಅಷ್ಟೇ ಬರ್ತೀನಿ ಅಂತ. ಹಾಕಿಸ್ಕೋಬಾ ಅಲ್ಲಿ ಮಮ್ಮು, ಅಲ್ಲಿ ಹಾಕಿಸ್ಕೋಬಹುದು. ಎಲ್ಲಿದೆ ಮಮ್ಮು? ಇದು ಊಟ ಮಾಡ್ಬೇಕು ನೀನು, ಸ್ವೀಟ್ ಪೈಸ ಚಿನ್ನೆ. ನಿಂಗೆ ಏನು ಬೇಕಾ ಅಮ್ಮ? ನಿನ್ಗೆ ಏನು ಬೇಕು? ಅನ್ನ ಅನ್ನ. ಬಂದ್ರಿ ಎಲ್ಲರೂ ಕರೆಕ್ಟ್. ಶಾಂತು ಬಾಯಿ ನೀನು ಹೇಳೋದು ಕರೆಕ್ಟಾಗಿ ನಿಂತ್ಕ. ಹಾಂ, ಫೋಟೋ ಹೊಡ್ಯಾತನಿ. ಹಾಯ್ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಮಾಡಿರಿ. ನೀನು ಮಾಡಿ ಹಾಯ್. ಮಮ್ಮಿ ಹಾಯ್ ಮಾಡು ಮಮ್ಮಿ. ಇವರು ಸೆಟಪ್ ಇದು ಅರ್ಧ ಫಂಕ್ಷನ್ ಆದ್ಮೇಲೆ ಸೆಟಪ್ ಇದು. ಸರಿ ಅಂಗಡಿ ಬೇಡ, ಹಂಗೆ ಇಟ್ಕೊಂಡು ಹೋಗೋದು ಹಂಗೆ. ಸ್ವಲ್ಪ ಏನು ಮಾಡತ್ತೀನಂದ ಮಾಮನ್ ಸರಿ. ಯಾವ್ದು ಬೇಕ್ರಿ ಬಾಜಿ? ತಡಿ ಹಂಪೆನ್ ತೊಗೊಂಡಿಲ್ಲ ಅದಕ್ಕೆ. ನಾನು ತೊಗೊಂಡಿಲ್ಲ. ಆಯ್ತು ಸಮಾಧಾನ. ಜನರು ಸಮಾಧಾನದಿಂದ ವರ್ತಿಸ್ಬೇಕಂತ ವಿನಂತಿಗಳು. ನೋಡು, ಇವರು ನಮ್ಮ ಪತಿ ದೇವರು ಸನ್ಮಾನ್ಯ ಶ್ರೀಯುತ ಜಗ್ಗುದಾತ ಅಲಿಯಾಸ್ ಚೇತನ. ಹೆಸರು ಚೇಂಜ್ ಆಗ್ಬಿಡ್ತಾರೆ. ಚೇತನ ಅವರು ಉಪಯೋಗ ಇಲ್ಲಾರ್ದವ್ರು, ಸ್ವಲ್ಪ ಮುಂದೆ ಸರಿಸ್ರಿ. ಈಗ ಇವ್ರು ನಮ್ಮಕ್ಕ, ಇವ್ರ ನೆಕ್ಸ್ಟ್ ಅವರೆಲ್ಲ ನಮ್ಮ ಅಕ್ಕ. ಅವರು ಹೆಸರು ಬರ್ತಾರೆ, ಸ್ವಲ್ಪ ಕಾಮಿಡಿಗೆ ಇರ್ಲಿ ಅಂತಂದು ಹೇಳಿ. ಇವರಲ್ಲ, ಇವ್ರು ದೊಡ್ಡ ಅಕ್ಕ. ಇವರು ಹೆಸರು ಗೊತ್ತಿಲ್ಲ ಇವ್ರದ್ದು. ಹತ್ರ ಹೋಗ್ಲಾ? ಬೇಕಾಗಿ ವಿನಂತಿ.
ಇವರು ನನ್ನ ಸಣ್ಣ ಚಿಕ್ಕಮ್ಮ. ಹಾಂ ಇವ್ರ ಹೆಸರು ನಾಗಮ್ಮ ಅಂತ. ಹಾಂ ಇವರಲ್ಲ ಇವ್ರು ಯಾರು ಹೇಳಕ್ಕಾಗಲ್ಲ. ಯಾರವ್ರು ಮುಚ್ಕೊಂಡ್ರು ಅವ್ರ ಮುಖ ಮುಚ್ಕೊಂಡ್ರು ನೀ ಅಡ್ಡ ಬಂದ್ಲು ಇವ್ರಿ ನಮ್ಮ ಅವ್ವಾರ್ರಿ. ಅವ್ರ ಆತ ಅವ್ರು ಹಿಂದಿರೋರು ಇವ್ರು ದೊಡ್ಡ ಉಪಯೋಗ ಇಲ್ಲ ಬನ್ನಿ ಜನರು ಎಲ್ಲರೂ ಊಟ ಮಾಡಿ ಎಗ್ರೆಸ್ತಿದ್ರು. ಹೇಯ್ ವೆಜ್ ಇದು ನಗ್ರೆಸ್ ಅಂತ ಇವರೆಲ್ಲ ನಮ್ಮೂರು ನಮ್ಮ ಅಕ್ಕ ಉಪಯೋಗಿಲ್ಲ. ಬೆಂಗಳೂರು ಅಕ್ಕ ಅಂತಿವ್ರು ಉಪಯೋಗ ಇಲ್ಲ. ಕೆಲಸ ಮಾಡಿದ್ರೆ ಬರೀ ತಿನ್ನೋದು ಉಣ್ಣೋದು ಅಷ್ಟೇ. ನೋಡಕ್ಕ ಏನಾರು ಕಮ್ಮಿ ಬಿದ್ದರೆ ಹಾಕಿಸ್ಕೊ. ಮತ್ತೆ ಕೊಟ್ಟಿಲ್ಲ ಅಂತೇಳಿ ಬೈಬೇಡ. ರೊಟ್ಟಿ ಇಲ್ಲ. ಅಯ್ಯೋ ಆರ್ಡ್ರ್ ಹಾಕಿದ್ದೀನಿ. ಇಲ್ಲೇ ತುಮಕೂರಲ್ಲಿದೆ. ಹಾನಗಲ್ ಬರ್ಬೇಕಂದ್ರೆ ಒಂದು 20 ನಿಮಿಷ.